ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಗೆ ಬಲಿಯಾದಂತಹ ಮಂಜುನಾಥ್ ಅವ್ರ ಮನೆಗೆ ಇವತ್ತು ಬಂದಿದ್ದೇನೆ. ನಾವೆಲ್ಲರೂ ಒಟ್ಟಾಗಿ ಬಂದಿದ್ದೇವೆ. 1 ವರ್ಷ ಆಯ್ತು ಮಂಜುನಾಥನ ಕಳ್ಕೊಂಡು. ಮೊನ್ನೆ 11ನೇ ತಾರೀಕು 12ನೇ ತಾರೀಕು ವರ್ಷಾಂತಿಕ ಕಾರ್ಯಕ್ರಮ ಕೂಡ ಮನೆಯಲ್ಲಿ ಕುಟುಂಬದವರ ಒಟ್ಟಿಗೆ ಸೇರಿ ಮಾಡಿ ದಾಳಿ ನಡೆದು 1 ವರ್ಷ ಆದಂತ ಹಿನ್ನೆಲೆಯಲ್ಲಿ ಕುಟುಂಬದವರಿಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಲ್ಲಿ ಒಟ್ಟಿಗೆ ಬಂದ್ವಿ. ಕುಟುಂಬಕ್ಕಾದಂಥ ಅನ್ಯಾಯ ಒಂದು ಭಾಗ ಆದರೆ ಮಂಜುನಾಥನ ಬಲಿದಾನದ ಪರಿಣಾಮ ಈ ದೇಶಕ್ಕೆ ನ್ಯಾಯ ಸಿಕ್ಕಿದೆ. ಭಯೋತ್ಪಾದಕರ ಹುಟ್ಟನ್ನು ಅಡಗಿಸುವಂಥ ಕೆಲಸವನ್ನ ಸಿಂಧೂರದ ಮೂಲಕ ಮಾಡಿರೋ ಹೆಣ್ಣು ಮಕ್ಕಳು ಅದರ ನೇತೃತ್ವ ವಹಿಸಿದ್ದು ನಮ್ಮ ದೊಡ್ಡ ಹೆಮ್ಮೆಯ ಸಂಗತಿ. ಅಂದರೆ ಯಾವ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿತ್ತು ಭಯೋತ್ಪಾದಕರು, ಸಿಂಧೂರ ಇಟ್ಕೊಂಡಂತ ಮಹಿಳೆಯರನ್ನು ಅವರ ನೇತೃತ್ವದಲ್ಲಿ ಅವರನ್ನ ಬಗ್ಬಡಿದಿರುವಂಥದ್ದು ಈ ದೇಶದ ಇತಿಹಾಸ. ಹಾಗಾಗಿ ಆ ಕುಟುಂಬಕ್ಕೆ ಮತ್ತೊಮ್ಮೆ ನಿಮ್ಮ ಜೊತೆ ನಾವಿದ್ದೇವೆ ಅನ್ನೋಂಥ ಸಂಗತಿ ತಿಳಿಸೋಕ್ಕೋಸ್ಕರ ನಾವು ಒಟ್ಟಿಗೆ ಬಂದಿದ್ದೇವೆ. ಇನ್ನೊಂದು ಸಂಗತಿಗಳ ಅವಶ್ಯಕತೆ ಇದೆ, ಆಗಬೇಕಾಗಿದೆ. ಒಂದಷ್ಟು ಸಂಗತಿ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿದೆ. ಇನ್ನೊಂದಷ್ಟು ಅಪೇಕ್ಷೆಗಳು ನಮ್ಮದು ಇದೆ, ಕುಟುಂಬದವ್ರದ್ದು ಕೂಡ ಇದೆ. ಹಾಗಾಗಿ ನಾವು ಒಟ್ಟಾರೆ ಈ ಕುಟುಂಬದ ಜೊತೆ ನಿಲ್ಲಬೇಕು. ನಮ್ಮ ರಾಜ್ಯದಲ್ಲಿ 3 ಜನ ಇದಕ್ಕೆ ಸಂಬಂಧಪಟ್ಟಂತೆ ದಾಳಿಲಿ ಬಲಿಯಾಗಿರುವಂಥ ಬಲಿದಾನದ ಮೂಲಕ ಈ ದೇಶವನ್ನ ಸಂರಕ್ಷಣೆ ಮಾಡಿರುವಂತ ಸಂಗತಿ ನಮಗೆ ನೆನಪಾಗಿ ಹೆಮ್ಮೆ ಆಗತ್ತೆ. ಹಾಗಾಗಿ ಈ ಕುಟುಂಬಗಳಿಗೆ ನಮ್ಮ ರಾಜ್ಯದಲ್ಲಿ ಯಾರು ಈ 3 ಜನ 27 ಜನರ ಪೈಕಿ 3 ಜನ ನಮ್ಮ ರಾಜ್ಯದವರು, ಆಗ ಕುಟುಂಬಗಳಿಗೆ ಶಕ್ತಿ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗತ್ತೆ. ಶಿವಮೊಗ್ಗದ ಈ ಮಂಜುನಾಥನ ಕುಟುಂಬಕ್ಕೆ ಅವರ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಒಂದು ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತ ಸಂಗತಿ ಇರ್ಬೋದು, ವಿಶೇಷವಾಗಿ ಅವರ ಅಮ್ಮನ ಆರೋಗ್ಯ ಸಂಬಂಧಪಟ್ಟಂತ ಸಮಸ್ಯೆ, ಅದಕ್ಕೆ ಬಹಳ ಅಗತ್ಯವಾಗಿ ಬೇಕಾಗಿರುವಂತ ಯೋಚನೆಗಳನ್ನ ಮಾಡಬೇಕು ಅಂತ ಒಂದಷ್ಟು ಯೋಚನೆ ಮಾಡ್ತಾ ಇದ್ದೀವಿ. ಒಟ್ಟು ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಶಕ್ತಿ ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಸರ್ಕಾರ ಜೊತೆ ಇದನ್ನು ಮಾತುಕತೆ ಮಾಡುವಂತ ಕೆಲಸ ಮಾಡ್ತೇವೆ ಅಂತ ಮಾತನ್ನ ಹೇಳ್ತೇನೆ. ಕುಟುಂಬ ಈ ದೇಶನ ಸಂರಕ್ಷಣೆ ಮಾಡೋದ್ರೊಳಗಡೆ ದೊಡ್ಡ ಶಕ್ತಿಯನ್ನ ಕೊಟ್ಟಿದೆ ಅಂತ ಹೇಳಿ ಮತ್ತೊಮ್ಮೆ ಆ ಕುಟುಂಬವನ್ನ ನೆನಪು ಮಾಡ್ಕೊಳ್ತಾ ಶ್ರದ್ಧಾಂಜಲಿನ ಸಮರ್ಪಣೆ. ಅದೇ ಊರ್ ನೋಡಿ ಖುಷಿ ಸಂತೋಷ ಪಟ್ಕೊಂಡ್ಬರ್ಬೇಕಂತ ಹೋದ್ರು. ನಂಗೆ ಅಲ್ಲಿ ಹೋಗೋದು ಇಷ್ಟ ಇಲ್ಲ, ಆದ್ರೆ ಹೋಗ್ತೀನಿ. ಅದು ಅಪರೂಪದ ಊರು, ನನಗೆ ಈಗ ಪ್ರಾಯವಾಗ್ಲೇ ಹೋಗ್ಬೇಕು. ವಯಸ್ಸಾದ್ಮೇಲೆ ಎಲ್ಲ ತೀರ್ಥಯಾತ್ರೆ ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಇದು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಹೋಗಿದ್ದಾರೆ ಈ ಸರಿ, ನಾನು ಹೋಗ್ತೀನಿ ಅಂತ ಹೇಳಿ ಹೋದ. ಆಗ್ಲಿ ಅಂತ ಆಮೇಲೆ ಆಶೀರ್ವಾದ ಮಾಡಿ ಕಳ್ಸಿದ್ವಿ ನಾವು. ಯಾಕೋ ಅವ್ರಿಗೆ ಹೀಗಾಯ್ತು ನ್ಯೂಸ್ ಬಂದ್ ಕೂಡಲೇ ನಮ್ಗೆ ತುಂಬಾ ಶಾಕಿಂಗ್ ಆಯ್ತು. ಏಪ್ರಿಲ್ 22ನೇ ತಾರೀಕು ನೆಕ್ಸ್ಟ್ ಡೇ ಬರೋನಿದ್ದ ಅವನು. ತುಂಬಾ ಶಾಕ್ ಆಯ್ತು, ಏನ್ ಮಾಡೋದು ಅಂತ ತೋಚಲಿಲ್ಲ. ಅವತ್ತೊಂಥರ ದಿಗ್ಭ್ರಮೆ ಆಗ್ಬಿಡ್ತು. ಆದ್ರೂ ಸುಮಾರು ದಿನ ಬೇಕಾಯ್ತು, ನಂಗೆ ನಂಬಕ್ಕೆ ಆಗ್ಲಿಲ್ಲ. ಬರ್ತಾನೆ, ಈಗ ಅಲ್ಲಿ ಹೋಗಿದ್ದಾನೆ, ಬರ್ತಾನೆ ಅವನು ಹೋಗೋದು ಬರೋದು ಮಾಡ್ತಾನೆ ಇರ್ತಿದ್ದ ಮನೆಯಲ್ಲಿ. ಹಂಗ್ ಬರ್ತಾನೆ ಅಂತಲೇ ಅನ್ಕೊಂಡಿದ್ವಿ. ಆಮೇಲೆ ಸುಮಾರು ದಿನ ಬೇಕಾದ್ಮೇಲೆ ಅರಿವಾಯ್ತು ಇವನು ಬರೋದಿಲ್ಲ, ಇನ್ನು ಇದು ಭೂಮಿ ಮೇಲಿಲ್ಲ ಅಂತ. ಬೇಜಾರಾಗ್ತಿದೆ, ಏನ್ ಮಾಡೋದು, ಹಿಂಗೆ ಅನುಸರಿಸ್ಕೊಂಡು ಹೋಗ್ತೀವಿ. ಮೊಮ್ಮಗನಾದ್ರೂ ಇದಾನಲ್ಲ, ಅವನನ್ನ ನೋಡ್ಕೊಂಡು ನಾನು ಕಾಲ ಕಳೀತಾ ಇದ್ದೀನಿ. ಕೊಡೋ ಹಾಗೆ ಕೊಟ್ಟಿದ್ದಾರೆ, ಅದನ್ನ ಮತ್ತೇನು ಫೋರ್ಸ್ ಏನು ಇಲ್ಲ, ಸದ್ಯಕ್ಕೇನು ನಮಗ್ ಬಂದಿಲ್ಲ. ಕೊಟ್ರೆ ಇಸ್ಕೋತೀವಿ, ಇಲ್ಲಿ ನಾವು ಫೋರ್ಸ್ ಅಂತೂ ಮಾಡಲ್ಲ. RV ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಹೀಗೆ ಇವರೆಲ್ಲ ಹೋಗಿ ಕೊಡ್ಸಿದ್ದಾರೆ, ಸೀಟ್ ಕೊಡ್ಸಿದ್ದಾರೆ. ಅಲ್ಲೇ ಅಕಾಮಿಡೇಷನ್ ಇದೆ, ಹಾಸ್ಟೆಲ್ ಅಕಾಮಿಡೇಷನ್. ಚೆನ್ನಾಗಿ ಓದ್ತಿದ್ದಾನೆ ಅವನು, ಓದಿನಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾನೆ. ಅವನು ಪಾಪ ಅಷ್ಟು ಸಣ್ಣ ಹುಡುಗನ ಮುಂದೆನೆ ಅಪ್ಪನ ಹೊಡೆದಾಕಿದ್ರೆ ಯಾರಿಗೆ ಅದನ್ನು ತಡ್ಕೊಂಡಿದ್ದಾನೆ. ಎಲ್ರಿಗೂ ಮೆಡಿಕಲ್ ಏಡ್ ಎಲ್ಲ ಕೊಡಿಸ್ತಾರೆ, ಪುಣ್ಯಕ್ಕೆ ಅವನೇ ತಡ್ಕೊಂಡಿದ್ದಾನೆ. ನಮ್ಗೆ ಅವನಿಗೆ ಉಪನಯನ ಮಾಡಿದ್ವಿ, ಗಾಯತ್ರಿ ಮಂತ್ರ ಎಲ್ಲ ಹೇಳಿಸ್ತೀವಲ್ಲ, ಒಳ್ಳೆ ಅವನು ಶಕ್ತಿ ಬಂದಿದೆ ಅವನಿಗೆ, ಇಲ್ಲ ಇದರಿಂದ ತಡ್ಕೊಂಡಿದ್ದಾನೆ ಅಂತ. ಅವನ್ ಚೆನ್ನಾಗಿ ಓದ್ತಾ ಇದ್ದಾನೆ, ಅದೇ ನಮ್ಗೆ ಸಂತೋಷ. ಅಭಿಜಯ M ರಾವ್ ಮಮತಾ ಈಗ ಫಸ್ಟ್ ಇಯರ್ BCom ಸೆಮಿಸ್ಟರ್ ಮಾಡ್ತಿದಾರಲ್ಲ, 1 ಸೆಮಿಸ್ಟರ್ ಆಯ್ತು, ಈಗ 2ನೇ ಸೆಮಿಸ್ಟರ್ಗೆ ರಜೆ ಕೊಟ್ಟಿದಾರಂತೆ. ಇವತ್ತು ಸಂಜೆ ಬರ್ತಾನೆ. ಹೋದ ಅಮ್ಮನ ಹತ್ರ ಎಲ್ಲ ಹೇಳ್ತಿರ್ತಾನೆ, ನಾನೇ ಹೇಳ್ತಿರ್ತೀನಿ. ಅವಾಗ ಅವನಿಗೆ ಅದಿಷ್ಟ, ಇವನಿಗೆ ಇದಿಷ್ಟ ಅಂತೆಲ್ಲ ಹೇಳಿದಾಗ ಅವ್ನು ನೆನಪಾಗ್ತಾನೆ. ಅವನನ್ನ ಕೈ ಮೇಲೆ ನೆಲದ ಮೇಲೆ ಬಿಟ್ಟಿರ್ಲಿಲ್ಲ, ಕೈ ಮೇಲೆ ಸಾಕ್ತಾ ಇದ್ರು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು. ಪಾಪ ಅಂಥದ್ರಲ್ಲಿ ಒಂದೇ ಹೋಗುತ್ತೆ ಒಂದೇ ಬರುತ್ತೆ. ಬೆಂಗಳೂರು ಅಂತ ಊರಿಗೆ ನನಗೆ ಭಯ ಆಗುತ್ತೆ. ನಾವು ಇಲ್ಲಿ ಕುತ್ಕೊಂಡಿರ್ತೀವಲ್ಲ, ದೇವ್ರ ನೆನ್ಸ್ಕೊಂಡು ಅಯ್ಯೋ ನೀ ಕಾಪಾಡಮ್ಮ ಅಂತ ದೇವ್ರ ನೆನ್ಸ್ಕೊಂಡು ಕಳಿಸ್ತೀವಿ. ಅವನಿಗೆ ಧೈರ್ಯ ಇದೆ. ಒಂದು ಸ್ವಲ್ಪ ನೀರಿಗೆ ಇಳಿದ್ಮೇಲೆ ಹೊಳೆ ಆಳ ಗೊತ್ತಾಗದಲ್ವಾ, ಅವನು ಧೈರ್ಯವಾಗಿದ್ದಾನೆ, ಪರವಾಗಿಲ್ಲ. ಸುಮತಿ ಅಂತ.